ನಮಸ್ತೆ ಎಲ್ಲರಿಗೂ. ಇವತ್ತು ಬೆಳಿಗ್ಗೆ 4:15ಗೆ ಎದ್ದು ನಮ್ಮ ಮನೆಯವರೆಲ್ಲ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೊರಡ್ತಿದ್ವಿ. ಇವತ್ತು ಏನು ವಿಶೇಷ ಅಂತ ಹೇಳಿದ್ರೆ ಆಬ್ಲವಾಡಿ ತಿಮ್ಮಪ್ಪ ಅಂತೇಳಿ, ಅಂದರೆ ತೋಟ ತಿಮ್ಮಪ್ಪ ಅಂತೇಳಿ ದೇವಸ್ಥಾನ ಇದೆ. ಅಲ್ಲಿ ನಿನ್ನೆಯಿಂದ ಹಬ್ಬ ಇತ್ತು. ಸೊ ಇವತ್ತು ಊಟ ಇತ್ತು. ಅಲ್ಲಿ ಬೆಳಿಗ್ಗೆ 7:30ಇಂದನೇ ಊಟ ಕೊಡ್ತಾರೆ. ಅಲ್ಲಿ ಫಸ್ಟ್ ಪಂಕ್ತಿ, ದೇವಸ್ಥಾನದಿಂದ ಮುಂದೆ ಫಸ್ಟ್ ಪಂಕ್ತಿ ಕೊಡ್ತಾರಲ್ಲ, ಅಲ್ಲಿ ತುಂಬ ಸಾವಿರಾರು ಜನ ಇರ್ತಾರೆ. ಆ ಸಾವಿರಾರು ಜನಕ್ಕೂ ಎಲೆಯಲ್ಲಿ ಊಟ ಕೊಡ್ತಾರೆ. ಬಟ್ ಆ ಎಲೆ ಎಟ್ಟಬಾರ್ದು, ಆ ಥರ ವಿಶೇಷ ಅಲ್ಲಿದು. ನಾವು ಹೋಗಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು, ದೇವರಿಗೆಲ್ಲ ಕೈ ಮುಕ್ಕೊಂಡು ಆಚೆ ಬಂದು ಒಂದಷ್ಟು ಫೋಟೋ ತಗೊಂಡು ಪಂಕ್ತಿಯಲ್ಲಿ ಕೂತ್ಕೊಳ್ಳೋಣ ಅಂತ ಹೋಗಿದ್ವಿ. ಆದರೆ ಎಲ್ಲ ತುಂಬ ಜನ ಆಲ್ರೆಡಿ ಸೀರೆ ಹಾಕಿ ಆಲ್ರೆಡಿ ಕೂತ್ಕೊಂಡ್ರು. ನಾವೇ 7ಗೆ ಹೋಗಿದ್ವಿ. ಅದಕ್ಕೆ ಮುಂಚೆನೇ ಬಂದಿರೋರು ಇರ್ತಾರೆ, ನೈಟ್ ಅಲ್ಲೇ ಸ್ಟೇ ಆಗಿರೋರು ಇರ್ತಾರೆ. ಸೊ ಅವರೆಲ್ಲ ಆಲ್ಮೋಸ್ಟ್ ಜಾಗ ಇಟ್ಕೊಂಡಿದ್ರು. ಹಂಗೂ ಹಿಂಗೂ ಜಾಗ ಹುಡುಕಿ ನಾವು 7ಅಲ್ಲಿ ಹೋಗಿ ಕೂತ್ಕೊಂಡ್ವಿ. ತುಂಬ ಜನ ಆಲ್ರೆಡಿ ಸೇರಿದ್ರು. ಹಂಗೂ ನಾವು ಕೂತ್ಕೊಂಡ್ವಿ. ನಾವು ಕೂತ್ಕೊಂಡಿದ್ಮೇಲೆ 8:30 ಹಂಗೆ ಊಟ ಸ್ಟಾರ್ಟ್ ಮಾಡಿದ್ರು. ತವರೆ ಎಲೆಯಲ್ಲೇ ಊಟ ಕೊಡೋದು. ಎಷ್ಟೇ 1000 ಜನ ಇದ್ದರೂ ತವರೆ ಎಲೆಯಲ್ಲೇ ಊಟ ಕೊಡೋದಲ್ಲಿ. ಊಟ ತಿಂದ ಮೇಲೆ ನಾವು ಯಾರೂ ಎಲೆ ಎತ್ತಬಾರ್ದು. ಅಂದರೆ ದೇವಸ್ಥಾನದ ಮುಂದೆ ಇರೋ ಒಂದಷ್ಟು ಜನಕ್ಕೆ ಮಾತ್ರ, ದೇವಸ್ಥಾನದಿಂದ ಆಮೇಲೆ ಮತ್ತೆ ಊಟ ಕೊಡ್ತಾರೆ. ಅಲ್ಲಿ ಎಲೆ ಎತ್ತಿ 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 ಊಟ ಕೊಡ್ತಾರೆ. ಬಟ್ ಇಲ್ಲಿ ನಾವು ಕೂತಿದ್ದೀವಲ್ಲ, ದೇವಸ್ಥಾನದ ಮುಂದೆ ತುಂಬ ಸಾವಿರಾರು ಜನ ಇರ್ತಾರೆ. ಆ ಎಲೆ ಮಾತ್ರ ಎತ್ತೋದೇ ಇಲ್ಲ. ನೈಟೆಲ್ಲ ಹಾಗೇ ಇರುತ್ತೆ. ಬಟ್ ನಾಳೆ ಬೆಳಗ್ಗೆ ನೋಡಿದ್ರೆ ಒಂದು ಎಲೆನೂ ಕೂಡ ಇರಲ್ಲ. ಅದೇ ವಿಶೇಷ ಅಲ್ಲಿ. ನಾವು ಕಾದು ಕಾದು ಸಾಕಾಗಿತ್ತು, ಅನ್ನ ಬರುತ್ತೆ ಅಂತ ಹೇಳಿ. ಹಂಗೂ 1.5 ಗಂಟೆ ಟೈಮ್ ಕಾದು ಕಾದು ಕಾಲೆಲ್ಲ ನಾವು ಬಂದಿತ್ತು. ಅಂತೂ ಇಂತೂ 8:30ಗೆ ಅನ್ನ ಬಂತು. ಅನ್ನನ ಒಬ್ರಿಗೆ ಹಾಕೋದು, ಇಬ್ಬರು ತಿನ್ನೋಷ್ಟು ಅನ್ನ ಹಾಕಿರ್ತಾರೆ. ಒಬ್ಬರೇ ಅಂತೂ ಅದನ್ನು ತಿನ್ನೋಕ್ಕೂ ಆಗಲ್ಲ. ಏನಕ್ಕೆ ಅಂದರೆ ಎಲೆಯಲ್ಲಿ ಅನ್ನ ಬಿಡಬೇಕಂತ ಹೇಳಿ ಆ ಥರ ಮಾಡ್ತಾರೆ. ನಮಗೆ ಎಷ್ಟಾಗುತ್ತೋ ಅಷ್ಟು ತಿಂದು ಇನ್ನು ಮಿಕ್ಕಿದ್ದನ್ನು ಅಲ್ಲೇ ಬಿಟ್ಟು ಬರಬೇಕಿತ್ತು. ಸೊ ಇನ್ನೇನು ಮಾಡೋದು ಅಂದ್ಬಿಟ್ಟು ನಾವು ತಿಂತಾ ಇದ್ವಿ. ಕಷ್ಟಪಟ್ಟು ತಿನ್ನೋಕ್ಕಾದ್ರೂ ಖಾಲಿ ಮಾಡೋಣ ಅಂತ ಮಾಡಿದ್ವಿ. ಬಟ್ ನಮ್ಮ ಕೈಲಂತೂ ಆಗಿಲ್ಲ. ನೋಡಿದ್ರೆ ಎಲ್ಲರೂ ಊಟ ಬಿಟ್ಟಿದ್ರು. ಸೊ ಇನ್ನೇನು ಮಾಡೋದು ಅಂತೇಳಿ ಎಷ್ಟಾಗುತ್ತೋ ಹೊಟ್ಟೆ ತುಂಬ ಅಷ್ಟು ತಿಂದು ನಾವು ಊಟದಿಂದ ಎದ್ವಿ. ಆ ಕಡೆಯಿಂದ ಬಡಿಸ್ಕೊಂಡು ಬರ್ತಾಯಿದ್ರು ನೋಡಿ. ಆ ಕಡೆ ಫುಲ್ ಖಾಲಿಯಾಗಿ ಎಲೆ ಹಂಗೆ ಬಿಟ್ಟಿದ್ದಾರೆ. ಈ ಕಡೆ ಊಟ ಇವಾಗ ಬಡಿಸ್ತಾಯಿದ್ರು. ನಮ್ಮದಾಯಿತು, ನಾವು ಎದ್ವಿ. ಎಲೆ ಹಾಗೆ ಬಿಡಬೇಕಂತೇಳಿ ಎಲ್ಲ ಹಾಗೆ ಬಿಟ್ಟು ಹೋಗಿದ್ರು. ಅನ್ನ ಎಲ್ಲ ಹಾಗೇ ಇದೆ, ಏನು ಮಾಡೋಕ್ಕಾಗಲ್ಲ. ಹಾಗೆ ಎದ್ದು ಆಚೆಯಿಂದ ದೇವ್ರಿಗೆ ಇನ್ನೊಂದ್ಸಲ ಕೈ ಮುಕ್ಕೊಂಡು ಅಲ್ಲಿಂದ ಹೊರಡೋಣ ಅಂತೇಳಿ ಹೊರಟು, ಅಲ್ಲಿಂದ ನಾವು ಅಲ್ಲೇ ನಿಯರ್ ಬೈ ಮದನಟ್ಟಿಯಮ್ಮ ಅಂತ ಇದೆ. ಸೊ ಅಲ್ಲಿಗೆ ಹೋಗೋಣ ಅಂತೇಳಿ, ಅಲ್ಲಿ ಬೆಳಿಗ್ಗೆನೇ ಪೂಜೆ ಆಗಿಬಿಟ್ಟಿರುತ್ತೆ 7 ಗಂಟೆ ಅಷ್ಟರಲ್ಲಿ. ಬಟ್ ಆದರೆ ದೇವಸ್ಥಾನ ಆಚೆ ನಿಂತ್ಕೊಂಡು ಕೈ ಮುಕ್ಕೊಂಬರ್ಬೋದು. ಮತ್ತು ದೇವಸ್ಥಾನದಲ್ಲಿ ನಾವು ದೇವ್ರನ್ನೂ ಕೂಡ ನೋಡ್ಬೋದು. ಚಿಕ್ಕ ಗೇಟ್ ಥರ ಹಾಕಿರ್ತಾರೆ. ಗೇಟ್ ಮುಖಾಂತರ ನಾವು ನೋಡ್ಬೋದು. ಅಲ್ಲೋಗಿ ಅಲ್ಲೂ ಕೈ ಮುಕ್ಕೊಂಡು ದೇವಸ್ಥಾನಕ್ಕೆ ಅಲ್ಲೂ ಸ್ವಲ್ಪ ಫೋಟೋಸ್ ತಗೊಂಡು ಅಲ್ಲಿಂದ ಮನೆ ಹತ್ರ ಹೊರಟು ಬಂದ್ವಿ. ಇಷ್ಟೇ ಇವತ್ತಿನ ಬ್ಲಾಗ್.